ಹಲೋ ಹಾಯ್, ಹೇಗಿದ್ದೀರಿ? ನಾನು ಕನ್ನಡ ಕಸ್ತೂರಿ. ಅಯ್ಯೋ, ಏನು ಮಾಡಬೇಕು, ಬಹಳಷ್ಟು ಕಷ್ಟಪಡ್ತಾ ಇದ್ದೇನೆ. ಕೆಲಸಗಳು ಯಶಸ್ಸು ಸಿಗ್ತಾ ಇಲ್ಲ. ಯಾವ ಕೆಲಸ ಮಾಡಿದ್ರೂ ಕಿರಿಕಿರಿ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಅಥವಾ ಬಹಳಷ್ಟು ಕಡೆಗೂ ಎಷ್ಟೋ ವಿಷಯಗಳಲ್ಲಿ ನಾನು ಗುದ್ದಾಡ್ತಾ ಇದ್ದೇನೆ, ಯಶಸ್ಸಿಗೋಸ್ಕರ ಹುಡುಕಾಡ್ತಾ ಇದ್ದೇನೆ, ಆದರೂ ಆಗ್ತಾ ಇಲ್ಲ ಅನ್ನುವಂತಹ ತಲೆನೋವು ನಿಮ್ಮ ಮನಸ್ಸಿನಲ್ಲಿದೆಯಾ? ಅಥವಾ ಬಹಳಷ್ಟು ಭಟ್ಟರ ಕಡೆ ಹೋಗಿದ್ದೀನಿ, ದೇವಸ್ಥಾನಗಳನ್ನು ಅಲ್ಲಿದ್ದೀನಿ, ದೇವರ ಪೂಜೆಯನ್ನು ಮಾಡಿದ್ದೀನಿ, ಹೇಳಿದಂತಹ ಕೆಲಸಗಳನ್ನೆಲ್ಲವನ್ನು ಮಾಡಿದ್ದೀನಿ, ಆದರೂ ಕೂಡ ನನ್ನ ಜೀವನದಲ್ಲಿ ಕಷ್ಟಗಳು ದೂರನೇ ಆಗ್ತಾ ಇಲ್ಲ, ಏನು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಏನಾದರೂ ಇದೆಯಾ? ಬನ್ನಿ, ಹಾಗಾದರೆ ನಾನು ಇವತ್ತು ಆ 5 ರಾಶಿಯವರಿಗೆ, ಅಂದರೆ ಇಂಪಾರ್ಟೆಂಟ್ ಆಗಿರುವ ಆ 5 ರಾಶಿಗೆ ಶನಿ ಬಲ ಇದೆ. ಆ ಶನಿ ಬಲ ಯಾವ್ಯಾವ ರಾಶಿಗೆ ಇದೆ, ಅದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಬಂದಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡ್ಕೊಳ್ಳೋದೇನೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಹಾಗೆ ನಿಮಗೂ ಕೂಡ ಅರ್ಥ ಆಗುತ್ತೆ ನಾನು ಏನು ಹೇಳಲಿಕ್ಕೆ ಬಂದಿದ್ದೀನಿ ಅಂತ. ಇದರಿಂದ ನಿಮಗೆ ಸ್ವಲ್ಪನಾದರೂ ರಿಲೀಫ್ ಸಿಗತ್ತೆ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಮ್ಮ ಸ್ಲೋಗನನ್ನು ನಾವು ಹೇಳಿಬಿಡ್ತೀವಿ. ನನ್ನ ಚಾನಲ್ನ ಈ ವಿಡಿಯೋ ಮುಖಾಂತರ ನೀವೇನಾದರೂ ಜಾಯ್ನ್ ಆಗಿದ್ದರೆ ಅಥವಾ ನೋಡಲಿಕ್ಕೆ ಬಂದಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಒತ್ತಿಟ್ಕೊಳ್ಳಿ. ಇದೇ ರೀತಿಯ ಪ್ರತಿಯೊಂದು ಬೇರೆ ಬೇರೆಯ ಎಲ್ಲ ಮಿಕ್ಸ್ ಕಂಟೆಂಟ್ಗಳು ನನ್ನ ಚಾನಲಲ್ಲಿ ಬರ್ತಾವೆ, ಅದನ್ನು ನೀವು ನೋಡ್ಬೋದು. ನಿಮ್ಮ ಯೂಟ್ಯೂಬ್ ಓಪನ್ ಮಾಡಿದಾಗ ಅವು ಸಿಗ್ತವೆ. ಹಾಗೆಯೇ ಹಳಬರು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು 28 ದಿನದಲ್ಲಿ ಈ 5 ರಾಶಿಗೆ ಶನಿ ಬಲ ಇದೆ. ಇವರ ಎಲ್ಲ ನೋವಿಗೂ ಫುಲ್ ಸ್ಟಾಪ್ ಅಲ್ವಾ? ಬನ್ನಿ ಹಾಗಾದರೆ ಏಪ್ರಿಲ್ ತಿಂಗಳಲ್ಲಿ ಇದನ್ನು ನಾವು ಶನಿದೇವರನ್ನು ನ್ಯಾಯಾಧೀಶರು ಅಂತ ಕರಿಬೋದು. ಹಾಗಾಗಿ ಇಲ್ಲಿ ನಾವು ಅವರನ್ನು ನ್ಯಾಯಾಧೀಶ ಅಂತಲೇ ಕರೆಯೋಣ. ಏಪ್ರಿಲ್ ತಿಂಗಳಲ್ಲಿ ನ್ಯಾಯಾಧೀಶರು ಶನಿ ಮೀನರಾಶಿಯಲ್ಲಿ ಉದಯಿಸುತ್ತಿದ್ದಾರೆ. ಈ ಸಮಯದಲ್ಲಿ ಅವರ ಪ್ರಭಾವವು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಲಿದೆ. ಮೀನರಾಶಿಯಲ್ಲಿ ಶನಿಯು ಉದಯವು ಕೆಲವು ರಾಶಿಯವರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಯನ್ನು ತರಲಿದೆ. ಈ ಅವಧಿಯಲ್ಲಿ ರಾಶಿಚಕ್ರ ಚಿಹ್ನೆಗಳ ರಾಶಿಯವರು ತಮ್ಮ ಉದ್ಯೋಗದಲ್ಲಿ ಹೆಚ್ಚಿನ ಸಂಬಳ ಮತ್ತು ಬಡ್ತಿಯನ್ನು ಪಡಿಬೋದು. ಶನಿಯ ಉದಯವು ಯಾವ ರಾಶಿಗಳಿಗೆ ಶುಭ ಚಿಹ್ನೆಯನ್ನು ತರಲಿದೆ ಎಂಬುದನ್ನು ಕೇಳಬೇಕಾ? ಬನ್ನಿ ಹಾಗಾದರೆ ಶುರು ಮಾಡೋಣ. ಕರ್ಮದಾನಕರವಾದ ಶನಿ ಗ್ರಹವು 9ನೇ ಗ್ರಹದಲ್ಲಿ ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹವೆಂದು ನಿಮಗೂ ಗೊತ್ತು. ಅವನು ಒಂದು ರಾಶಿಯಿಂದ ಸುಮಾರು 2.5 ವರ್ಷಗಳ ಕಾಲ ಇರುತ್ತಾನೆ. ಇದರೊಂದಿಗೆ ಪರಿಸ್ಥಿತಿಯು ಕಾಲಕಾಲಕ್ಕೆ ಬದಲಾಗುತ್ತಾ ಇರುತ್ತದೆ. ಶನಿಯು ಪ್ರಸ್ತುತ ಕುಂಭರಾಶಿಯಲ್ಲಿ ಅಸ್ತಮ ಸ್ಥಿತಿಯಲ್ಲಿದೆ. ಇದರೊಂದಿಗೆ ಮಾರ್ಚ್ 29ರಂದು ಶನಿಯು ತಮ್ಮ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸಿಕೊಂಡು ಮೀನರಾಶಿಗೆ ಪ್ರವೇಶಿಸಲಿದ್ದಾರೆ. ಅದರ ನಂತರ ಏಪ್ರಿಲ್ 6ರಂದು ಅವರು ಮೀನರಾಶಿಯಲ್ಲಿ ಉದಯಿಸುತ್ತಾರೆ. ಮೀನ ರಾಶಿಯಲ್ಲಿ ಶನಿಯು ಉದಯವು 12 ರಾಶಿಚಕ್ರ ಚಿಹ್ನೆಗಳ ಜೀವನದ ಮೇಲೆ ಖಂಡಿತವಾಗಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರಲಿದೆ. ಶನಿಯು ಉದಯದಿಂದ ಯಾವ 5 ರಾಶಿಚಕ್ರದವರಿಗೆ ಅದೃಷ್ಟ ಸಿಗಬಹುದು ಅನ್ನೋದನ್ನು ಈಗ ಮುಂದೆ ಹೇಳ್ತೀನಿ, ಬನ್ನಿ. ಅದಕ್ಕಿಂತ ಮೊದಲು ಇನ್ನೊಂದು ಬಾರಿ ನಿಮಗೆ ಹೇಳಿಬಿಡ್ತೀನಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ನಮ್ಮನ್ನು ಉಳಿಸಿ ಬೆಳೆಸಿ. ನಾವು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಕ್ಕೇ ಯೂಟ್ಯೂಬಿಗೆ ಬಂದಿರೋದು. ಅದಕ್ಕೆ ನಿಮ್ಮ ಸಹಕಾರ ಸಿಗದೇ ಇದ್ದರೆ ಅದು ಏನೂ ಉಪಯೋಗ ಇಲ್ಲ. ನಮ್ಮ ವಿಡಿಯೋಗಳನ್ನು ನೀವು ನೋಡಲಿಲ್ಲ ಅಂದರೆ ಅದು ಕೂಡ ನಮಗೆ ನಿರಾಸೆ, ಮತ್ತು ನಾವು ಹಿಂದೆ ಬಿದ್ದ ಹಾಗೆ. ನಾವು ಏನೋ ಓಡ್ತಾ ಇದ್ದೇವೆ, ನಿಮ್ಮ ಚಪ್ಪಾಳೆಯೇ ನಮಗೆ ಶ್ರೀರಕ್ಷೆ. ಹಾಗಾಗಿ ನಮ್ಮ ವಿಡಿಯೋಗಳನ್ನು ನೋಡಿ ಸಹಕರಿಸಿ ಅಂತ ಹೇಳ್ತಾ ಈಗ ಶುರು ಮಾಡೋಣ. ಬನ್ನಿ ಹಾಗಾದರೆ ಶನಿದೇವನು ಮೊದಲು ತುಲಾ ರಾಶಿಯವರಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಬರ್ತಿದ್ದಾನೆ. ಈ ರಾಶಿಯಲ್ಲಿ ಶನಿದೇವನು 6ನೇ ಮನೆಯಲ್ಲಿ ಉದಯಿಸಲಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಚಕ್ರ ಚಿಹ್ನೆಯು ಜನರು ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಬಹುದು. ಈ ರಾಶಿಚಕ್ರದ ಜನರು ಬಲಿಷ್ಠರು ಮತ್ತು ಶಕ್ತಿಶಾಲಿಗಳಾಗಿರುತ್ತಾರೆ. ಇದರೊಂದಿಗೆ ಜೀವನದಲ್ಲಿ ಸಂತೋಷ ಮಾತ್ರ ಬರಲು ಸಾಧ್ಯ. ಈ ರಾಶಿಚಕ್ರದ ಜನರು ಎಲ್ಲ ಕ್ಷೇತ್ರದಲ್ಲೂ ಯಶಸ್ವಿಯಾಗುತ್ತಾರೆ. ಇದರೊಂದಿಗೆ ನೀವು ಖ್ಯಾತಿ ಮತ್ತು ಸಂಪತ್ತನ್ನು ಗಳಿಸುವಿರಿ. ನೀವು ಯಾವುದೇ ಕೆಲಸದಲ್ಲಿ ದೀರ್ಘಕಾಲದಲ್ಲಿ ಶ್ರಮಿಸುತ್ತಿದ್ದರೆ ಈಗ ಅದರಲ್ಲಿ ಯಶಸ್ಸನ್ನು ಪಡೆಯಬಹುದು.
ನ್ಯಾಯಾಲಯದ ಪ್ರಕರಣದಲ್ಲಿ ಯಶಸ್ಸು ಸಿಗಬಹುದು ನೋಡಿ. ಹಾಗೆಯೇ ಇದಾಗಿತ್ತು ತುಲಾ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ನೋಡೋಣ. ಇದು ಈ 5 ರಾಶಿಯ ಹೆಸರಿನಲ್ಲಿ ನಾನು ಏನು ತಗೊಳ್ತಾ ಇದ್ದೀನಿ, ಇದು 2ನೇದು. ಈ ರಾಶಿಯಲ್ಲಿ 7ನೇ ಮತ್ತು 8ನೇ ಮನೆಯ ಅಧಿಪತಿಯಾಗಿರುವ ಶನಿಯು 9ನೇ ಮನೆಗೆ ಪ್ರವೇಶಿಸಲಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯು ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು. ಈ ರಾಶಿ ಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ಕೆಲಸದ ಸ್ಥಳದಲ್ಲಿ ತಮ್ಮ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಲು ಉತ್ತಮ ಸಮಯವನ್ನು ಪಡೆಯಬಹುದು. ಈ ಅವಕಾಶ ನಿಮ್ಮ ಕೈಯಿಂದ ಜಾರಿಕೊಳ್ಳಲು ಬಿಡಬೇಡಿ. ಶನಿಯು ನಿಮ್ಮ ಕೆಲಸದಲ್ಲಿ ಯಶಸ್ಸಿನ ಫಲವನ್ನು ನೀಡಬಹುದು. ಅನಗತ್ಯ ಖರ್ಚುಗಳಿಂದ ನಿಮಗೆ ಪರಿಹಾರ ಸಿಗಲಿದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮವಾಗಿರುತ್ತದೆ ಮತ್ತು ಅನಿರೀಕ್ಷಿತ ಆರ್ಥಿಕ ಲಾಭಗಳು ಉಂಟಾಗಬಹುದು. ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಬಹುದು. ಕಂಟಕ ಶನಿಯ ದೃಷ್ಟ ಪ್ರಭಾವದ ಅಂತ್ಯದೊಂದಿಗೆ ಸಂತೋಷವು ನಿಮ್ಮ ಜೀವನದ ಬಾಗಿಲನ್ನು ತಟ್ಟಲಿದೆ. ಇನ್ನು 3ನೆಯ ರಾಶಿಯ ಹತ್ತಿರ ಬರೋಣ. ಮಕರ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಕರ ರಾಶಿ ಚಕ್ರದ ಜನರಿಗೆ ಶನಿಯು ಉದಯವು ಪ್ರಯೋಜನಕಾರಿಯಾಗಬಹುದು. ಶನಿಯು ಮೀನರಾಶಿಯನ್ನು ಪ್ರವೇಶಿಸಿದ ನಂತರವೇ ಈ ರಾಶಿಯವರು ಸಾಡೆಶಾತಿಯಿಂದ ಮುಕ್ತರಾಗುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಶನಿ ಉದಯಿಸಿದ ತಕ್ಷಣ ಈ ರಾಶಿ ಚಕ್ರದ ಜನರು ಕ್ರಮೇಣ ಇವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆಯಲು ಪ್ರಾರಂಭಿಸುತ್ತಾರೆ. ನೀವು ಕೆಲವು ಸಣ್ಣ ಪ್ರವಾಸವನ್ನು ಮಾಡಬಹುದು. ವಿದೇಶ ಪ್ರಯಾಣಕ್ಕೂ ಹಲವು ಅವಕಾಶಗಳಿವೆ. ನಿಮ್ಮ ಸಹೋದರ ಸಹೋದರಿಯರಿಗೆ ನೀವು ಉತ್ತಮ ಸಮಯವನ್ನು ಹೊಂದಿಸಬಹುದು. ಜೀವನದಲ್ಲಿ ಸಂತೋಷ ಮಾತ್ರ ಇರುತ್ತದೆ. ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಅನೇಕ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ವ್ಯವಹಾರದಲ್ಲಿಯೂ ಸಹ ನೀವು ಸಾಕಷ್ಟು ಲಾಭವನ್ನು ಪಡೆಯುವಿರಿ. ಇನ್ನು ವೃಷಭ ರಾಶಿಯ ಬಗ್ಗೆಯೂ ಕೂಡ ಒಂದಿಷ್ಟು ವಿಶೇಷತೆ ಇದೆ, ಅದನ್ನು ಕೂಡ ಹೇಳ್ತೀನಿ ಬನ್ನಿ. 9ನೇ ಮತ್ತು 10ನೇ ಮನೆಗಳ ಅಧಿಪತಿಯಾಗಿರುವ ಶನಿಯು 11ನೇ ಮನೆಯಲ್ಲಿ ಏರುತ್ತಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ದೀರ್ಘಕಾಲದವರೆಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ಈ ರಾಶಿಯ ಜನರು ಈಗ ಅದರಿಂದ ಪರಿಹಾರ ಪಡೆಯಬಹುದು. ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ನೀವು ಉತ್ತಮ ಬಾಂಧವ್ಯವನ್ನು ಹೊಂದುತ್ತೀರಿ. ಇದರೊಂದಿಗೆ ನಿಮ್ಮ ಕೆಲಸಗಳನ್ನು ಪ್ರಶಂಸಿಸಲಾಗುತ್ತದೆ. ವ್ಯವಹಾರಗಳಲ್ಲಿ ಸಮಸ್ಯೆಗಳು ಸಹ ಕೊನೆಗೊಳ್ಳುತ್ತವೆ. ನೀವು ಬಯಸಿದ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಹೇಳುವುದಾದರೆ ಅನಗತ್ಯ ಖರ್ಚುಗಳು ಈಗ ಕಡಿಮೆಯಾಗುತ್ತವೆ ಮತ್ತು ಹಣವನ್ನು ಉಳಿಸುವುದರಲ್ಲಿ ನೀವು ಯಶಸ್ಸು ಗಳಿಸುತ್ತೀರಿ. ಈ ರೀತಿಯಲ್ಲಿ ನಾನು 5 ರಾಶಿಯ ಬಗ್ಗೆ ಇವತ್ತು ಶನಿ ಮಹಾರಾಜರ ಕಡೆಯಿಂದ, ಅಂದರೆ ನಾವು ಮೊದಲೇ ಹೇಳಿದ ಹಾಗೆ ನ್ಯಾಯಾಧೀಶರವರು ಅವರು ಬಂದು ನಮ್ಮನ್ನು ಮತ್ತೆ ಉದ್ಧರಿಸುವಂತಹ ಟೈಮ್ ಬರ್ತಾ ಇದೆ. ಹಾಗಾಗಿ ಈ ವಿಡಿಯೋದಲ್ಲಿ ಅದೆಷ್ಟು ವಿಷಯಗಳನ್ನು ನಿಮಗೆ ಹೇಳಿದ್ದೇನೆ. ಇನ್ನು ಮತ್ತೆ ಮುಂದೆ ಇದೇ ರೀತಿಯ ವಿಡಿಯೋಗಳನ್ನು ಮತ್ತು ನನ್ನ ವಿಡಿಯೋದಲ್ಲಿ ಮಿಕ್ಸ್ ಕಂಟೆಂಟ್ಗಳು ಬರ್ತಾವೆ. ಒಂದೇ ರೀತಿಯ ವಿಡಿಯೋಗಳನ್ನು ನಾನು ಹಾಕಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ವ್ಯೂ ಬರ್ತಾ ಇಲ್ಲ ಅನ್ನೋದು ನನಗೂ ಗೊತ್ತು. ಆದರೂ ಕೂಡ ಕೆಲಸಕ್ಕೆ ಪ್ರತಿಫಲವಾಗಿ ಒಳ್ಳೆಯ ದಿನ ಬರುತ್ತೆ ಅಂತ ನಾವು ಕೂಡ ಕಾಯ್ತಾ ಇದ್ದೇವೆ. ಹಾಗಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೂ ಇದ್ದೇವೆ. ನೀವು ಈ ವಿಡಿಯೋನ ನೋಡಿ ನನ್ನನ್ನು ಸಹಕರಿಸಬೇಕು. ಜೊತೆಯಲ್ಲಿ ನನ್ನ ಕರ್ನಾಟಕದ ಕುಲಕೋಟಿಗೂ ಮತ್ತು ನನ್ನ ಪ್ರೇಕ್ಷಕ ಬಿಂದುಗಳಿಗೆ ಇಲ್ಲಿಂದಾನೇ ನಾನು ವಂದನೆಯನ್ನು ಮಾಡುತ್ತಾ ಮತ್ತೊಂದು ವಿಡಿಯೋದ ಜೊತೆ ನಿಮಗೆ ಮತ್ತೆ ಬಂದು ಸೇರುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳನ್ನು ತಿಳಿಸ್ತಾ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಕೋಟಿ ನಮನವನ್ನು ನಿಮಗೆ ಹೇಳುತ್ತಾ ಇದ್ದೇನೆ ಮತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.